ಎಲ್ಲ ನನ್ನ ಪ್ರೀತಿಯ ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಬೆಳಗ್ಗೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. ಈ 2 ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸುಮ್ಮನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ನೀಟಾಗಿ 2 ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಎಲಿಮಿನೇಷನ್ ಕಾವು ಹೆಚ್ಚಾಗಿದೆ. ನಿನ್ನೆಯಿಂದನೂ ಇಬ್ರು ಎಲಿಮಿನೇಟ್ ಆಗಿರೋದು, ಅಂಡ್ 3 ಜನ, ಸಾರಿ ಇಬ್ರಲ್ಲ 3 ಜನ ಎಲಿಮಿನೇಟ್ ಆಗಿರೋದು. ಅಂಡ್ ಅದಲ್ಲದೆ ಇವತ್ತಿನ ಒಂದು ದಿನ ಕೂಡ ಎಲಿಮಿನೇಷನ್ ರೌಂಡ್ ಬಿಸಿ ಏರ್ತಾ ಇದೆ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಇಲ್ಲಿ ಟಾಸ್ಕ್ ಏನಂತಂದ್ರೆ ಕ್ರೈಟೇರಿಯಾ, ಈ ಒಂದೊಂದು ಟೀಮ್ ಭಾಗವಹಿಸುತ್ತೆ. ಇಲ್ಲಿ ಭಾಗವಹಿಸಿದ ಟೀಮ್ಗಳಲ್ಲಿ ಇಬ್ರು ಮಾತ್ರ ಈ ಒಂದು ಟಾಸ್ಕ್ ನ ಆಡ್ಬೇಕು ಅಂತ ಇಲ್ಲಿ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ಅದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ತಂಡದ ಸದಸ್ಯರು ಕ್ಯಾಪ್ಟನ್ ಯಾರಾಗಿರ್ತಾರೋ ಆ ಒಂದು ತಂಡ ಸದಸ್ಯರಲ್ಲಿ ಯಾರು ಆಡಲಿಕ್ಕೆ ಅರ್ಹತೆ ಇಲ್ಲ ಅವರಿಗೆ ಪೇಂಟ್ ಅನ್ನ ಬಳಿಲಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮಸಿಯನ್ನ ಬಳಿಲಿಕ್ಕಂತಹ ನಮ್ಮ ಈ ಕಡೆ ಪೂರ್ಣಿಮಾ ತಂಡದಲ್ಲಿ ದೀಕ್ಷಾ ಶೆಟ್ಟಿ ಅವರು ಮತ್ತೆ ಇನ್ನೊಬ್ರು ಹೆಲ್ಮೆಟ್ ಗೈ, ಸೊ ಅವ್ರಿಗೆ ಬಸಿ ಬಳಿತಾರೆ. ಅವ್ರಿಬ್ರು ವಾದ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನ್ ಅರ್ಹತೆ ಇಲ್ಲ ಹೇಳಿ ನಮ್ಗೆ ನೀವು, ಹಂಗೆ ಹಿಂಗೆ ಅಂತ. ಇಲ್ಲಿ ಆಕ್ಚುಲಿ ಗೈಸ್ ಒಂದು ನಮಗ್ ಕಾಣಿಸ್ತಾ ಇರೋದು ಏನಂತಂದ್ರೆ, ಒಂದು ಟಾಸ್ಕ್ ನ ಇವ್ರು ಗೆಲ್ಲೋದಕ್ಕೆ ಆಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡೋದಕ್ಕೆ ಮೈಂಡ್ ಗೇಮ್ ಮಾಡ್ತಾ ಇದಾರೆ ಇಲ್ಲಿ ಪೂರ್ಣಿಮಾ ಅವರು. ಅಂಡ್ 2ನೇ ಪ್ರಮೋದಲ್ಲಿ ಬರ್ತೀವಿ, ಸೊ ಅಲ್ಲೂ ಕೂಡ ಅಗೈನ್ ಮೈಂಡ್ ಗೇಮ್ ನೇ ಸೊ ಇಲ್ಲಿ ಪ್ಲೇ ಮಾಡ್ತಾ ಇದಾರೆ. ಶಾಸ್ತ್ರಿ ತಂಡ ಬಂದಾಗ ಕಿರಣ್ ಅವರು ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಯಾರಿಸನ್ ಮಾಡ್ತಾ ಇದಾರೆ. ಡಾಕ್ಟರ್ ಅಂತ ಒಬ್ರು ಇದಾರೆ ಗೊತ್ತಾ, ಅವ್ರಿಗೂ ಮತ್ತೆ ಡಾಕ್ಟರ್ ಸಹನಾ ಅವ್ರಿಗೂ ಮತ್ತೆ ಇನ್ನೊಬ್ರು ಚರಣ್ ಶೆಟ್ಟಿ ಅವ್ರಿಗೂ ಕೂಡ ಕಂಪೇರ್ ಮಾಡ್ತಾ ಇದಾರೆ. ಇಬ್ರಲ್ಲೂ ಕೂಡ ಸಿಂಹ ಕಾಣಿಸ್ತಾ ಇದಾರೆ. ಬಟ್ ಸಿಂಹ ಜಾಸ್ತಿ ನನಗೆ ಹುಡುಗಿ ಡಾಕ್ಟರ್ ಕಾಣಿಸ್ತಾ ಇದೆ ಅಂತಂದಾಗ ಇವರು ಕಂಪ್ಯಾರಿಸನ್ ಸ್ಟ್ರೆಂತ್ ಅಲ್ಲಿ ಕಂಪ್ಯಾರಿಸನ್ ಹುಡುಗಿಗೆ ಮಾಡೋದು ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದಾರೆ. ಮೇ ಬಿ ನನಗೆ ಅದು ಕರೆಕ್ಟ್ ಅಂತ ಅನಿಸ್ತು. ಯಾಕಂದ್ರೆ ಹುಡುಗಿಗೂ ಸ್ಟ್ರೆಂತ್ ವೈಸ್ ಅಂತ ಬಂದಾಗ ಬೇರೆದೆಲ್ಲ ಇಲ್ಲ, ನಾನು ಮೆಂಟಲಿ ಅಂತೆಲ್ಲ ಮಾತಾಡ್ತಾ ಇಲ್ಲ, ಸ್ಟ್ರೆಂತ್ ವೈಸ್ ಅಂತ ಬಂದಾಗ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಮೇ ಬಿ ಶರಣ್ ಅವ್ರನ್ನ ಹಾಕೊಳ್ಬಾರ್ದು. ಬಟ್ ಇಲ್ಲಿ ಶಾಸ್ತ್ರಿ ಅವರು ಮೈಂಡ್ ಗೇಮ್ ನ ಆಡ್ತಾ ಇದಾರೆ. ಯಾಕಂದ್ರೆ ಒಬ್ಬ ಹುಡುಗ ಎಲಿಮಿನೇಟ್ ಆದ್ರೆ ಹುಡುಗಿರ್ಗಳ ಮಧ್ಯದಲ್ಲಿ ಒಬ್ಬನಾದ್ರೂ ಹುಡುಗ ಉಳ್ಕೊಂಡ್ರೆ ಐ ಥಿಂಕ್ ಸ್ಟ್ರಾಂಗ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಈ ಟಾಪ್ 3 ಅಲ್ಲಿ ಅಂತ. ಶರಣ್ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಲಾಸ್ಟ್ ಸೀಸನ್ ನೋಡಿರ್ತಾರೆ, ಧ್ರುವಂತ್ ಅವ್ರು ನೆನಪಾಗಿರ್ತಾರೆ. ಅದೇ ರೀತಿ ಕಾಣಿಸ್ತಾ ಇದಾರೆ ಅಂತ ಸೆಲೆಕ್ಟ್ ಆಗ್ತಾರೋ ಅನ್ನೋ ಒಂದು ಭಯದಿಂದ ಮೇ ಬಿ ಕಿರಣ್ ಅವರು ಈ ಒಂದು ಕ್ಯಾಂಡಿಡೇಟ್ ನ ರಿಜೆಕ್ಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಪೂರ್ಣಿಮಾ ಅವರು ಅಷ್ಟೇ ಸೇಮ್ ಆಸ್ ಇಟ್ ಈಸ್ ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್ಸ್ ಯಾರು ಅಂತಂದ್ರೆ, ಒಬ್ರು ಮಂಜು ಅವರು ರ್ಯಾಪರ್ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಅವರು ಅಗೇನ್ ಸ್ಪೈಡರ್ ಮಾಸ್ಕ್ ಹಾಕೊಂಡಿದ್ರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಗೇಮ್ ಟಾಸ್ಕ್ ಆಡೋದಕ್ಕೆ. ಈ ಕಡೆ ಕಿರಣ್ ಅವರು ಇನ್ನೊಂದೇನಂತಂದ್ರೆ, ಈಗ ಆಲ್ರೆಡಿ ಗೊತ್ತಿದೆ ಹೇಮಲತಾ ಅವರು ಟೀಮ್ ನ ಬಿಟ್ಟು ಅಂದ್ರೆ ಕ್ವಿಟ್ ಮಾಡಿರೋದು. ಸೊ ಹೇಮಲತಾ ಟೀಮ್ ಹೆಡ್ ಆಗಿದ್ರು. ಸೊ ಇವಾಗ ಕಿರಣ್ ಅವ್ರನ್ನ ಟೀಮ್ ಹೆಡ್ ಮಾಡಿದ್ದಾರೆ. ಮೇ ಬಿ ವಾಲಂಟಿಯರ್ ಆಗಿ ಇವರು ಜಡ್ಜಸ್ ಎಲ್ಲ ಮಾಡಿರ್ತಾರೆ. ಸೊ ಈಗ ಕಿರಣ್ ಅವರು ಮತ್ತೆ ಜೊತೆಗೆ ಡಾಕ್ಟರ್ ಸಹನ್ ಅವರು ಇಬ್ರು ಟಾಸ್ಕ್ ಆಡ್ತಾರೆ. ಇಲ್ಲಿ ಟಾಸ್ಕ್ ಏನಂತಂದ್ರೆ, ಒಂದು ದೊಡ್ಡ ಬಾಲ್ ಇರುತ್ತೆ, ಬೀನ್ ಬ್ಯಾಗ್ ಮಾಮೂಲಿ ಒಂದು ರೌಂಡ್ ಬಾಲ್ ಇರುತ್ತೆ, ಬಾಲ್, ಆ ಬಾಲ್ ಅದರಲ್ಲಿ ಆ ಕಡೆ ಈ ಕಡೆ ವಿಕೆಟ್ಸ್ ಇರುತ್ತೆ. ಇವ್ರು ಸೇಮ್ ಫುಟ್ಬಾಲ್ ತರ ತಗೊಂಡೋಗಿ ವಿಕೆಟ್ ಕೊಡಬೇಕು. ಬಾಲ್ ಒಂದ್ ಕಡೆ ತಗೊಂಡು ವಿಕೆಟ್ ಹೊಡಿಬೇಕು. ಕಾಲಲ್ಲಿ ಹೊಡಿಯೋಗಿಲ್ಲ, ಬಾಡಿಯಲ್ಲಿ ಮೂವ್ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು. ಅಂಡ್ ಆ ಕಡೆ ಈ ಕಡೆ ಜುಗಲ್ ಬಂದಿ ಅದನ್ನ ತಡೆಯಕ್ಕೂ ಕೂಡ ತಂಡಗಳು ಇರ್ತಾರೆ. ಸೊ ಆ ಕಡೆ ಸೇಮ್ ಅಸ್ ಇಟ್ ಈಸ್ ಫುಟ್ಬಾಲ್ ತರನೇ ಕಾಲ್ ಯೂಸ್ ಮಾಡೋಗಿಲ್ಲ, ಬಾಡಿ ಯೂಸ್ ಮಾಡ್ಬೇಕು. ಇಲ್ಲಿ ಆಕ್ಚುಲಿ ನಮಗೆ ಒಂದು ನೋಡಂಗಿದ್ರೆ, ಸೊ ಒಬ್ಳು ಹುಡುಗಿ ಒಬ್ಬ ಹುಡುಗ ಆದ್ರು. ಈಗ ಕಿರಣ್ ಅವರು ಹುಡುಗ, ಸೊ ಇಲ್ಲಿ ಸಹನಾ ಅವರು ಹುಡುಗಿ ಆದ್ರು. ಇಲ್ಲಿ ಆ ಕಡೆ ಇಬ್ರು ಹುಡುಗರಾದ್ರು. ಇಲ್ಲಿ ತಾರತಮ್ಯ ಆಯ್ತು. ಅಂಡ್ ಆಕ್ಚುಲಿ ಇದನ್ನೇ ಹೇಳಿದ್ದು, ಸೊ ಚೂಸ್ ಮಾಡ್ಬೇಕಾದ್ರೆ ಸೊ ಇಬ್ರು ಹುಡುಗರು ಇರ್ತಿದ್ರೆ ಚೆನ್ನಾಗಿರ್ತಿದ್ರು. ಇಲ್ಲಿ ಹುಡುಗಿ ಎಷ್ಟು ಅಂತ ಅಟ್ಯಾಕ್ ಮಾಡಲ್ಲ. ಇಲ್ಲಿ ಚೂಸ್ ಮಾಡೋ ಅನ್ನೋದಕ್ಕಿಂತ ಯಾರನ್ನ ಬಿಟ್ರು ಕೂಡ ಆಕ್ಚುಲಿ ಇಲ್ಲಿ ಎಲ್ಲರಿಗೂ ನೆಗೆಟಿವ್ ಏನಾಗುತ್ತೆ ಅಂತಂದ್ರೆ, ಇದೇ ಒಂದು ಕಾರಣನ ಕೊಟ್ಟು ನೀವು ಮನೇಲಿ ಕುತ್ಕೊಂಡ್ರೆ ನೀವು ಡಿಫೆಂಡ್ ಕೂಡ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ನಾಮಿನೇಷನ್ ರೀಸನ್ಸ್ ಕೊಡಬಹುದು. ಸೊ ಬಿಗ್ ಬಾಸ್ ಮನೆ ಒಂಥರ ಅದೇ ತರನೇ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ಅವರ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಯಾರಿಗೆ ಆದ್ರೂ ಫ್ರೆಂಡ್ಶಿಪ್ ಅನ್ನೋದಿರಲ್ಲ. ಎಂಡ್ ಆಫ್ ದ ಡೇ ಏನೋ ನಾನು ಸರ್ವೈವ್ ಆಗಬೇಕು, ನಾನು ಬಿಗ್ ಬಾಸ್ ಮನೆ ಒಳಗಡ್ಬೇಕು. ಅಂಡ್ ಮೇನ್ ಥಿಂಗ್ ನೆನಪಿರ್ಲಿ ಗೈಸ್, ಇದು ಬಿಗ್ ಬಾಸ್ ಮನೆ ಅಲ್ಲ, ಇದು ಅಗ್ನಿ ಪರೀಕ್ಷೆಯ ಮನೆ. ಅಗ್ನಿ ಪರೀಕ್ಷೆಯಲ್ಲಿ ದಾಟ್ಕೊಂಡು ನೆಕ್ಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತ. ಇಲ್ಲಿ ಆಕ್ಚುಲಿ ಚರಣ್ ಅವ್ರಿಗೂ ಮತ್ತೆ ಕಿರಣ್ ಅವ್ರಿಗೂ ಗಲಾಟೆ ಆಗ್ತದೆ. ಅವ್ರಿಗೆ ಚರಣ್ ಪಾಪ ಲೈಕ್ ಬರ್ನ್ ಆಗ್ಬಿಟ್ಟಿದ್ದಾರೆ, ನನ್ನ ಸೇರ್ಸ್ಕೊಂಡಿಲ್ಲ ಅಂತ. ಆ ಸ್ಟೇಜ್ ನಿನ್ಗೆ ಉತ್ತರ ಕೊಡುತ್ತೆ. ಆ ಸ್ಟೇಜ್ ನೀನು ಹೋಗಿದ್ಯಲ್ಲಪ್ಪ ಗೆದ್ಕೊ, ಮೇ ಬಿ ಎಲ್ಲೋ ಒಂದ್ ರೌಂಡ್ ಸೋತಿದ್ದಾರೆ ಅಂತ ಅನ್ಕೊಂತಾರೆ. ಸೊ ಚರಣ್ ಅವ್ರು ಎದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೇ ಬಿ ಇಬ್ರಿಗೂ ತುಂಬಾ ಕ್ಲಾಶ್ ಆಗಿದೆ ಒಂದೇ ಟೀಮಲ್ಲಿ ಇಟ್ಕೊಂಡು. ಅಂಡ್ ಪೂರ್ಣಿಮಾ ಟೀಮಲ್ಲೂ ಕೂಡ ತುಂಬಾ ಕ್ಲಾಶ್ಗಳಾಗಿದ್ದಾವೆ. ಆಕ್ಚುಲಿ ಪೂರ್ಣಿಮಾ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀವು ಹಂಗಾರೆ ಒಪ್ಕೊಳ್ಳಲ್ವಾ ನೀವು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಯಾಕೋ ಇವರೇ ಕ್ವಿಟ್ ಮಾಡೋ ತರನೇ ಇದ್ದಾರೆ ಆಕ್ಚುಲಿ. ಯಾಕಂದ್ರೆ ಎಷ್ಟು ಅಂತ ಕನ್ವಿನ್ಸ್ ಮಾಡಕ್ಕಾಗುತ್ತೆ, ಬಿಕಾಸ್ ಯಾರು ಅಲ್ಲಿ ಕ್ವಿಟ್ ಮಾಡಕ್ ರೆಡಿ ಇರಲ್ಲ. ಬಟ್ ಮೈಂಡ್ ಗೇಮ್ ಮಾಡ್ತಾ ಇರೋದು ನನ್ನ ಪ್ರಕಾರ ಶಾಸ್ತ್ರಿ ಅವರು ಸಖತ್ತಾಗಿ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಮೇ ಬಿ ಬಿಗ್ ಬಾಸ್ ಮನೆಗೆ ಅವರು ಸೂಟಬಲ್ ಆಗಬಹುದೇನೋ ಒಬ್ಬ ಕ್ಯಾಂಡಿಡೇಟ್ ಅಂತ ಇವಾಗ ಮೇಲ್ಮಟ್ಟಕ್ಕೆ ಕಾಣಿಸ್ತಾ ಇರೋದು. ಯಾಕಂದ್ರೆ ಗೈಸ್ ಇದು ತುಂಬಾ ಅರ್ಲಿ ನಾವು ಜಡ್ಜ್ ಮಾಡ್ತಾ ಇರೋದು. ಆಗಿರೋದಂತದೇ ಒಂದು ಎಪಿಸೋಡ್ಗಳಲ್ಲಿ ಅದರಲ್ಲಿ ಒಂದು 2-3 ಟಾಸ್ಕ್ ಆಗಿದೆ. ಇನ್ನು ಬರುವಂತ ದಿನಗಳಲ್ಲಿ ಎಷ್ಟು ಟಾಸ್ಕ್ ಇರುತ್ತೆ ಆ ಟಾಸ್ಕ್ ನೆಲ್ಲ ನೋಡ್ಕೊಂಡು ಆಕ್ಚುಲಿ ಯಾವ ರೀತಿ ಪ್ರೊಸೆಸ್ ನಡೀತಾ ಇರುತ್ತೆ ಆ ಒಂದು ಇದನ್ನು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರೊಸೆಸ್ ಬಂದ್ಬಿಟ್ಟು ಒಂದು ವೋಟಿಂಗ್ ಮುಖಾಂತರ ನಡೆಸ್ತಾರೆ ಅಂತ ಅನ್ಕೊಳ್ತೀನಿ. ನಾವು ಯಾರನ್ನ ವೋಟ್ ಮಾಡ್ತೀವೋ, ಯಾರು ಟಾಪ್ 3 ಅಲ್ಲಿ ಉಳ್ಕೊಳ್ತಾರೋ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಬರುವಂತದ್ದು. ಅಂಡ್ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದೇನೆ ಅಂತಂದ್ರೆ, ಬರೀ ಇಷ್ಟೇ ಜನ ಬ್ರದರ್, ಲೈಕ್ ಅಂದ್ರೆ ಒಂದು ನಾಮಿನೇಷನ್ ಇಷ್ಟೆಲ್ಲಾ ಕಷ್ಟಪಟ್ಟು ಅಗ್ನಿ ಪರೀಕ್ಷೆನ ಸೊ ಬರೀ 3 ಜನನ ಸೆಲೆಕ್ಟ್ ಆಗೋದು ಅಂತ ಕೇಳ್ತಾ ಇರ್ಬೋದು. ಯಾಕಂದ್ರೆ ಈಗ ಅಗ್ನಿ ಪರೀಕ್ಷೆ ಬಂದ್ಬಿಟ್ಟು ಕಾಮನ್ ಪೀಪಲ್ ಗೆ ಸೆಲೆಕ್ಟ್ ಮಾಡಬೇಕು, ಆ ಒಂದು ಪ್ರೊಸೆಸ್ ನೋಡಿಬೇಕು, ನಿಮ್ಗೆ ಇಷ್ಟ ಆಗ್ಬೇಕು ಅನ್ನೋ ಎಲ್ಲರೂ ನೋಡೋದು ಏನಂತಂದ್ರೆ TRP ನೋಡ್ತಾರೆ. ಸೊ TRP ನೋಡೋ ಉದ್ದೇಶ ಏನಂತಂದ್ರೆ, ಕಾಮನರ್ಸ್ ಕರ್ಕೊಂಬಂತು ಅಂತಂದ್ರೆ ಸ್ವಲ್ಪ TRP ಡೌನ್ ಆಗುತ್ತೆ. ಅದೇ ಸೆಲೆಬ್ರಿಟೀಸ್ ಕರ್ಕೊಂಬಂತು ಅಂದ್ರೆ ಜನ ನೋಡೋದು
ಮಾಡೋದು ಜಾಸ್ತಿ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಇದೆ ನೋಡ್ತಾರೆ. ಆಕ್ಚುಲಿ ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಈ ಜನಗಳನ್ನ ನೋಡಿ ಇವಾಗ ಒಂದು 15 ದಿನ ಏನೋ ನೋಡಿರ್ತೀವಿ ಈಗ ನಾವು ಅಗ್ನಿ ಪರೀಕ್ಷೆ ಒಳಗಡೆ ಅವ್ರನ್ನ ನಾವು ಅಟ್ಯಾಚ್ ಆಗಿರ್ತೀವಿ. ಸಡನ್ ಆಗಿ ಈಗ ಸೆಲೆಬ್ರಿಟಿ ಬಂದ್ರು ಕೂಡ ನಾವು ಅವ್ರನ್ನೇ ಡಬಲ್ ಮೇಲ್ ನೋಡ್ತಾ ಇರ್ತೀವಿ. ಈಗ ಸೆಲೆಬ್ರಿಟಿಗಳು ಎಷ್ಟು ಜನ ಈಗ ಗಿಲ್ಲಿ ಅವ್ರ ಸೀಸನ್ ಅಲ್ಲಿ ಬಂದ್ರು, ಗಿಲ್ಲಿನ ನಾವು ಎತ್ತು ಮೆರೆಸ್ತಿಲ್ವಾ, ಆ ರೀತಿ ಆಗಬಹುದು. ಅಡ್ವಾಂಟೇಜ್ ಅವ್ರ ಹತ್ರನೂ ಇದೆ. ಸೊ ಹೋಪ್ ದಟ್ ಇದನ್ನ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಗೇಮ್ ಮಾಡ್ಕೊಂಡು ಎಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿದ್ರೆ ಐ ಥಿಂಕ್ ಅವರು ಟಾಪಲ್ಲಿ ಬರ್ತಾರೆ ಅಂತ ಅನಿಸ್ತಾ ಇದೆ. ಗೈಸ್, ನಿಮ್ಮ ಪ್ರಕಾರ ಇಷ್ಟು ದಿನದಲ್ಲಿ ನೀವು ನೋಡಿದಿರಲ್ಲ, ಯಾರು ನಿಮ್ಮ ಒಂದು ಕಂಟೆಸ್ಟೆಂಟ್ ಫೇವ್ರೆಟ್ ಕಂಟೆಸ್ಟೆಂಟ್ ಬಟ್ ಇನ್ನು ಫೇವ್ರೇಟ್ ಆಗೋದು ಡೌಟ್ ಇದೆ. ಸೊ ನಿಮ್ಮ ಒಂದು ಟಾಪ್ 3 ಕಂಟೆಸ್ಟೆಂಟ್ ಇಲ್ಲ ಬ್ರೋ ಇವ್ರು ಅಗ್ನಿ ಪರೀಕ್ಷೆಗೆ ಬರ್ತಾರೆ ಅಂತ ಅನ್ಸುತ್ತೆ, ಅವ್ರನ್ನ ನೀವು ಕಮೆಂಟ್ ಮಾಡಿದ್ದೀರಿ. ಅಂಡ್ ಆಕ್ಚುಲಿ ಈ ಪ್ರೋಮೋದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದ್ರೆ, ಈ ಕಡೆ ಡಾಕ್ಟರ್ ಸಹನ್ ಅವರು ಮತ್ತೆ ಕಿರಣ್ ಅವರು ಒಂದು ಗೋಲ್ನ ಹೊಡಿತಾರೆ. ಅಂಡ್ ಆಕ್ಚುಲಿ ಮೇಜರ್ ಆಗಿ ಇಲ್ಲಿ ನಮ್ಮ ಮಂಜು ಅವರು ಮತ್ತೆ ಸ್ಪೈಡರ್ ಮ್ಯಾನ್ ಮಾಸ್ಕ್ ಹಾಕೊಂಡಿದ್ದಾರೆ, ಅವರು ಈ ಕಡೆ ಜಾಸ್ತಿನೇ ಗೋಲ್ಗಳನ್ನ ಹೊಡೆದಿರುವಂಥದ್ದು ಈ ಪ್ರೋಮೋದಲ್ಲಿ ಎದ್ದು ಕಾಣಿಸ್ತಾ ಇದೆ. ಮೇ ಬಿ ನನ್ನ ಪ್ರಕಾರ ಪೂರ್ಣಿಮಾ ಅವ್ರ ತಂಡ ಈ ಒಂದು ಪ್ರೋಮೋದಲ್ಲಿ ಎದ್ದು ಕಾಣಿಸ್ತಿದೆ ಗೆದ್ದಿದ್ದಾರೆ ಅಂತ. ಬಟ್ ಅಂದ್ರೂ ಎಪಿಸೋಡ್ ಕಾದ್ ನೋಡ್ಬೇಕಾಗುತ್ತೆ ಏನು ಎತ್ತಕತೆ ಅಂತ. ಅಂಡ್ ಆಕ್ಚುಲಿ ಗೈಸ್, ನಿಮ್ಗೆ ಅನಿಸುತ್ತೆ ಈ ಪ್ರೋಮೋ ನೋಡಿ ಯಾರು ತಪ್ಪಿದೆ, ಕಿರಣ್ ಅವ್ರು ತಪ್ಪಿದ್ಯಾ ಅಂಡ್ ಈ ಕಡೆ ಪೂರ್ಣಿಮಾ ತಪ್ಪಿದ್ಯಾ? ಸೊ ಇಲ್ಲಿ ಎಲ್ಲಿ ಮೈಂಡ್ ಗೇಮ್ ಮಾಡ್ತಿದ್ರೆ ಇಲ್ವಾ, ನೀವುಗಳು ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪ್ರತಿದಿನ 9 ಗಂಟೆಗೆ ನೈಟ್ 9 ಗಂಟೆಗೆ ಲೈವ್ ಬರ್ತೀವಿ, 1-to-1 ಚಿಟ್ ಚಾಟ್ ಮಾಡೋಣ. ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.